ನಮಸ್ಕಾರ ವೀಕ್ಷಕರೇ, ನಾವು ಮಾಡಿದ್ದನ್ನ ನಾವೇ ಅನುಭವಿಸ್ಬೇಕು ಅನ್ನೋ ಹಾಗೆ ಇವತ್ತು ಅಮೇರಿಕಾದ ಪರಿಸ್ಥಿತಿ ಆಗಿದೆ. ಏನಿದು ಅನ್ನೋದಾದ್ರೆ ಹೊಸ ಬ್ಯಾಕ್ಟೀರಿಯಾ ಒಂದು ಹುಟ್ಕೊಂಡಿದೆ, ಅಲ್ಲಿರುವಂತ ಜನರನ್ನ ಕಾಡ್ತಾ ಇದೆ. ಸಮುದ್ರಕ್ಕೆ ಯಾರು ಇಳಿಯೋ ಹಾಗೆ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ಅಮೇರಿಕಾದಲ್ಲಾಗಿದೆ. ಏನಿದು ಅನ್ನೋದಾದ್ರೆ ಈ ವಿಡಿಯೋಗಳಲ್ಲೆಲ್ಲ ತೋರಿಸ್ತಾ ಇದ್ದಾರೆ ನೋಡಿ. ಅಮೇರಿಕಾದಲ್ಲಿ ಫ್ಲೋರಿಡಾ ಇಂದ ಹಿಡಿದು ಕೆಲವಷ್ಟು ಬಾರ್ಡರ್ಗಳಲ್ಲಿ ಯಾವುದೇ ಬೀಚ್ಗೆ ಇಳಿಯೋ ಆಗಿಲ್ಲ ಜನರು. ಇಷ್ಟು ದಿನ ರಜಾ ಬಂತು ಅಂದ್ರೆ ಸಾಕು ಎಂಜಾಯ್ಮೆಂಟ್ಗೆ ಬೀಚಲ್ಲಿ ಹೋಗಿ ಎಂಜಾಯ್ ಮಾಡೋರು. ಈಗೇನಾಗಿದೆ, ಯಾರು ಕೂಡ ಬೀಚ್ಗೆ ಇಳಿಲೇಬಾರ್ದು ಅಂತ ಒಂದು ಇನ್ಫಾರ್ಮೇಶನ್ ನ ಗೌರ್ಮೆಂಟ್ ಪಾಸ್ ಮಾಡಿದೆ. ಲಾಸ್ಟ್ ಇಯರ್ ಇಂದ ಇದು ಸ್ವಲ್ಪ ಜಾಸ್ತಿ ಆಗಿತ್ತು, ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಜಾಸ್ತಿ ಆಗಿದೆ. ಯಾವ ಮಟ್ಟಕ್ಕೆ ಹೋಗಿದೆ, ಜನರಿಗೆ ಕಾಯಿಲೆಗಳು ಕಾಡೋದಕ್ಕೆ ಶುರುವಾಗಿದೆ, ಕೊನೆಗೆ ಜೀವ ಕೂಡ ಹೋಗ್ತಾ ಇದೆ. ಅಲ್ಲಿ ಫಂಗಸ್ ಒಂದು ಕ್ರಿಯೇಟ್ ಆಗ್ತಾ ಇದೆ, ಬ್ಯಾಕ್ಟೀರಿಯಾ ಒಂದು ಕ್ರಿಯೇಟ್ ಆಗ್ತಾ ಇದೆ. ಅನಿಮಲ್ ವೇಸ್ಟ್ ಇಂದ ಆಗಿರ್ಬೋದು, ಇನ್ನ ಸೀವೇಜ್ ನಾವು ಬಳಸುವಂತ ವೇಸ್ಟ್ ಪ್ರಾಡಕ್ಟ್ಗಳನ್ನ ಅಲ್ಲಿ ಇಲ್ಲಿ ಬಿಸಾಕ್ ಹೋಗ್ತೀವಿ. ಇದೆಲ್ಲದ್ರಿಂದ ಕೂಡ ಹೊಸ ಬ್ಯಾಕ್ಟೀರಿಯಾಗಳು ಹುಟ್ಕೊಳ್ತಾ ಇದಾವೆ. ಆ ಬ್ಯಾಕ್ಟೀರಿಯಾಗಳು ಏನಾಗ್ತಾ ಇದೆ, ನಾವು ಬಳಸ್ತಾ ಇದ್ದಂತ ಉಪ್ಪು ನೀರು, ನಾರ್ಮಲ್ ಆಗಿ ಉಪ್ಪು ನೀರಲ್ಲಿ ಬ್ಯಾಕ್ಟೀರಿಯಾಗಳು ಹುಟ್ಟೋದೇ ಇಲ್ಲ, ಬ್ಯಾಕ್ಟೀರಿಯಾಗಳು ಸತ್ತ ಹೋಗ್ತವೆ. ಆದಷ್ಟು ಉಪ್ಪು ನೀರ್ನ ಬಳಸಿ ಉಪ್ಪು ನೀರಲ್ಲಿ ತೊಳಿರಿ ಸೊಪ್ಪನ್ನೆಲ್ಲ ಅಂತ ಹೇಳ್ತಾ ಇದ್ರು. ಈಗೇನಾಗಿದೆ, ಅದೇ ಉಪ್ಪು ನೀರು ಸಮುದ್ರದ ನೀರಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತಾ ಇದೆ. ಆ ಬ್ಯಾಕ್ಟೀರಿಯಾಗಳಿಂದ ಮನುಷ್ಯರಿಗೆ ನೆಗಡಿ, ಕೆಮ್ಮು, ಉಸಿರಾಟದ ತೊಂದರೆ, ಮುಖದಲ್ಲಿ ಇರಿಟೇಷನ್, ಸ್ಕಿನ್ ಎಲ್ಲ ಇರಿಟೇಷನ್, ಕೊನೆಗೆ ಪ್ರಾಣ ಹೋಗೋ ಲೆವೆಲ್ಗೂ ಇಲ್ನೆಸ್ ಅಂತ ಕಾಡ್ತಾ ಇದೆ. ಅದಕ್ಕೋಸ್ಕರನೇ ಅಮೆರಿಕ ಇವತ್ತು ಎಚ್ಚರಿಕೆ ಗಂಟೆನ ಅಮೆರಿಕ ಜನರಿಗೆ ಹೇಳ್ತಾ ಇದೆ, ಯಾರು ಕೂಡ ಸಮುದ್ರಕ್ಕೆ ಇಳಿಯೋ ಹಾಗೆ ಇಲ್ಲ. ಲೆಕ್ಕ ಹಾಕೊಳ್ಳಿ ಎಂತ ಪರಿಸ್ಥಿತಿ ಬಂತು. Good morning to you, Ed, and happy Labor Day. Benjamin's Beach, where I am, is beautiful, but you should not get in the water. It is one of hundreds of beaches all the way from Florida to Maine that is closed today because of these advisories, because they have found unacceptable levels of bacteria in the water. The bacteria, which can be from animal or human waste, can make people sick with symptoms of nausea, upset stomach, vomiting, and skin rashes. A recent report by a conservation group called Environment America found that the key reason is outdated water and sewer systems that allow contamination to reach the areas where people can go swimming. The report also found last year 61% of beaches tested nationwide, more than 3,000 beaches, had at least one day with potentially unsafe levels of fecal contamination. And while some beachgoers are not concerned, saying that the ocean finds its way to clean itself out naturally, experts say it is important to listen to these advisories, and not every beach will have a sign telling you that the beach is closed because of bacteria. So check your local health department websites from either your state or your county to make sure to have a healthy labor. ಎಲ್ಲ ನ್ಯೂಸ್ಗಳಲ್ಲೂ ಅದೇ ವಿಷಯನ ತಿಳಿಸ್ತಾ ಇರೋದು. ಬೀಚ್ಗಳಲ್ಲಿ ಸ್ವಿಮ್ಮಿಂಗ್ ಮಾಡೋಂಗಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಕಾರಣ ನಾನು ಹೇಳದ್ನಲ್ಲ, ನಾವು ಮಾಡ್ತಾ ಇರೋಂಥ ಗಲೀಜು, ಈ ಮೋರಿ ನೀರುಗಳು, ಈ ಕೆರೆ ನೀರುಗಳು, ನದಿ ನೀರುಗಳು, ಅದರಲ್ಲಿ ಈ ಕೆಮಿಕಲ್ ಫ್ಯಾಕ್ಟ್ರಿಗಳಿಂದ ಬರುವಂತ ನೀರುಗಳು ಎಲ್ಲ ಸೇರ್ಕೊಂಡು ಹೋಗಿ ಏನಾಗ್ತಾ ಇದೆ, ಸಮುದ್ರ ಸೇರ್ತಾ ಇದೆ. ಸಮುದ್ರ ಅದೇ ಪ್ಯೂರಿಫಿಕೇಶನ್ ಅನ್ನು ಮಾಡ್ಕೊಳ್ತಾ ಇತ್ತು. ಇದು ಒಂದು ಸ್ಟೇಜ್ ತನಕ ಆಗ್ತಾ ಇತ್ತು. ಅತಿ ಹೆಚ್ಚಾದ್ರೆ ಯಾವುದೇ ಆದ್ರೂ ಸರಿ, ಆಲಸ್ಯ ಮಾಡಿದ್ರೆ ಅಮೃತನೇ ವಿಷ ಆಗುತ್ತೆ ಅನ್ನೋ ಹಾಗೆ ಈಗ ಸಮುದ್ರ ಸೇರ್ತಾ ಇದ್ದಂತ ಆ ವೇಸ್ಟ್ ಇಂದ ಇವತ್ತು ಈ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತಾ ಇದೆ. ಈ ಬ್ಯಾಕ್ಟೀರಿಯಾಗಳಿಂದ ಜನ ಸ್ವಿಮ್ಮಿಂಗ್ ಮಾಡೋ ಹಾಗಿಲ್ಲ ಅಂತಾನೆ ಬೋರ್ಡ್ ಆಗ್ತಾ ಇದ್ದಾರೆ. ಸುಮಾರು 3,000 ಬೀಚ್ಗಳನ್ನ ಟೆಸ್ಟ್ ಮಾಡಿ ಅದರಲ್ಲಿ ಅವ್ರು ಹೇಳಿರೋದು ಅರ್ಧಕ್ಕೂ ಜಾಸ್ತಿ, 60% ತನಕ ಬೀಚ್ಗಳಲ್ಲಿ ಈ ಬ್ಯಾಕ್ಟೀರಿಯಾಗಳ ಪರ್ಸೆಂಟೇಜ್ ಅನ್ನೋದು ಜಾಸ್ತಿ ಇದೆ. ಅಂದ್ರೆ ಆ ಬೀಚ್ಗಳಲ್ಲಿ ಯಾರು ಕೂಡ ಸ್ವಿಮ್ಮಿಂಗ್ ಮಾಡೋಂಗಿಲ್ಲ. ಸ್ವಿಮ್ಮಿಂಗ್ ಮಾಡಿದ್ರು ಅವರೇ ರೆಸ್ಪಾನ್ಸಿಬಿಲಿಟಿ ಆಗ್ತಾರೆ. ಯಾಕೆ ಅಂದ್ರೆ ಕಾಯಿಲೆಗಳು ಅವ್ರನ್ನ ಕಾಡುತ್ತೆ, ಉಸಿರಾಟ ತೊಂದರೆ, ನೆಗಡಿ, ಕೆಮ್ಮು, ಜ್ವರ ಇಂದ ಹಿಡಿದು ಎಲ್ಲ ಸೇರಿ ಕೊನೆಗೆ ಸ್ಕಿನ್ ಇರಿಟೇಷನ್, ಬೇರೆ ಬೇರೆ ಕಾಯಿಲೆ ಕೊನೆಗೆ ಅಂತ್ಯನೂ ಆಗಬಹುದು. ಅದಕ್ಕೋಸ್ಕರನೇ ಇದರಲ್ಲಿ ಸ್ವಿಮ್ಮಿಂಗ್ ಮಾಡಬಾರ್ದು ಅಂತಾನೆ ಗೌರ್ಮೆಂಟೇ ರಿಸ್ಟ್ರಿಕ್ಷನ್ ಮಾಡ್ತಾ ಇದೆ. ಲೆಕ್ಕ ಹಾಕೊಳ್ಳಿ, ನಾವು ಈಗ ನಮ್ಮ ದೇಶದಲ್ಲಿ ಇಂಥ ಕೆಲಸ ಮಾಡ್ತಾ ಇದೀವಿ, ಎಲ್ಲಾನು ತಗೊಂಡೋಗಿ ಸಮುದ್ರಕ್ಕೆ ಡಂಪ್ ಮಾಡ್ತಾ ಇದ್ದೀವಿ. ಒಂದಲ್ಲ ಒಂದು ದಿನ ನಮ್ಮ ದೇಶದಲ್ಲೂ ಅಂತ ಪರಿಸ್ಥಿತಿ ಬರಬಹುದು. ಸಮುದ್ರದ ಬೀಚಲ್ಲಿ ಆಡ್ಬೇಕು ಅಂದ್ರೆ ಎಲ್ಲರಿಗೂ ಇಷ್ಟನೇ, ಆದ್ರೆ ಆ ಬೀಚ್ ಸುತ್ತಮುತ್ತ ಗಲೀಜ್ ಮಾಡಿ ಬರ್ತೀವಿ, ಕಸ ಹಾಕಿ ಬರ್ತೀವಿ. ಈಗ ನಾವು ಬಳಸ್ತಾ ಇರುವಂತ ವೇಸ್ಟ್ ಪ್ರಾಡಕ್ಟ್ ಎಲ್ಲ ನದಿಗಳ ಮೂಲಕ ಹಾರ್ಕೊಂಡೋಗಿ ಬೀಚ್ಗಳು ಸೇರ್ತಾ ಇದೆ. ನಮ್ಮ ದೇಶದಲ್ಲೂ ಇಂಥ ಪರಿಸ್ಥಿತಿ ಬರ್ಬೋದು. ಯಾಕೆ ಅಂದ್ರೆ ಹೇಳಿದ್ನಲ್ಲ, ನಾವು ಮಾಡ್ತಾ ಇರುವಂತ ಗಲೀಜು ಕೆಲಸದಿಂದ ನಾವು ತಿನ್ನುವಂತ ಅನ್ನ ಕೂಡ ವಿಷ ಆಗ್ಬೋದು. ನಾವು ಇಲ್ಲಿ ಮೀನುಗಳನ್ನ ಜಾಸ್ತಿ ತಿಂದು ಬದುಕ್ತಾರೆ ನಮ್ಮ ದೇಶದಲ್ಲೂ ಕೂಡ. ಬೀಚ್ ಸರೌಂಡಿಂಗ್ ಅಲ್ಲಿರೋರು ಹೆಚ್ಚು ಕಡಿಮೆ ಮ್ಯಾಂಗ್ಳೂರ್ ಆಗ್ಬೋದು, ತಮಿಳ್ನಾಡು, ಕೇರಳ, ಈ ಕಡೆ ವೈಜಾಗ್, ಈ
ಸರೌಂಡಿಂಗ್ ಎಲ್ಲ ಲೆಕ್ಕ ಹಾಕೊಳ್ಳೋದಾದ್ರೆ ಎಲ್ಲ ಕೂಡ ಮೀನುಗಳನ್ನ ತಿಂದು ಬದುಕ್ತಾರೆ. ಆ ಬ್ಯಾಕ್ಟೀರಿಯಾಗಳು ಮೀನುಗಳಲ್ಲೂ ಸೇರ್ಕೋಬಹುದು, ಅದನ್ನ ತಿಂದು ಬದುಕೋರ್ಗೆ ಆರೋಗ್ಯ ಕೂಡ ಕೆಡಬಹುದು. ಈಗ ಆಲ್ರೆಡಿ ಅಮೆರಿಕಾದಲ್ಲಿ ಒಂದು ಲೆಕ್ಕಾಚಾರ ಪ್ರಕಾರ ವರ್ಷಕ್ಕೆ 57 ಮಿಲಿಯನ್ ತನಕ ಈ ತರ ಕಾಯಿಲೆಗಳನ್ನ ಫೇಸ್ ಮಾಡ್ತಾ ಇದಾರೆ. ಯಾಕೆ? ಬೀಚಲ್ಲಿ ಹೋಗಿ ಬಿದ್ದು ಒದ್ದಾಡ್ಕೊಂಡ್ ಬರ್ತೀವಿ, ಅದಾದ್ಮೇಲೆ ಸ್ಕಿನ್ ಇರಿಟೇಷನ್, ಬೇರೆ ಬೇರೆ ಕಾಯಿಲೆಗಳು ಕಾಡೋದಕ್ಕೆ ಶುರು ಆಗುತ್ತೆ. ಒಟ್ಟಿನಲ್ಲಿ ಇದಕ್ಕೆಲ್ಲ ಕಾರಣ ಯಾರು? ನಾವು ಮಾಡಿದ್ದನ್ನ ನಾವೇ ಅನುಭವಿಸ್ಬೇಕು ಅಂತ ಪರಿಸ್ಥಿತಿ ಇವತ್ತು ಅಮೆರಿಕಾಗ್ ಬಂದಿದೆ. ಹೊಸ ಬ್ಯಾಕ್ಟೀರಿಯಾ ಒಂದು ಉಟ್ಕೊಂಡಿದೆ. ಈ ಬ್ಯಾಕ್ಟೀರಿಯಾದಿಂದ ಎಚ್ಚರಿಕೆ ಈಗ ಅಲ್ಲಿ ವಹಿಸ್ತಾ ಇದ್ದಾರೆ. ಆದಷ್ಟು ಬೀಚ್ಗೆ ಜನ ಹೋಗೋದನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಪ್ಲಸ್ ಬೀಚ್ಗಳಿಗೆ ಗಲೀಜು ನೀರನ್ನ ಬಿಡೋದನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅವಾಗ್ಲಾದ್ರೂ ಸ್ವಲ್ಪ ದಿನ ನಾವು ಆ ಗಲೀಜನ್ನ ಅವಾಯ್ಡ್ ಮಾಡಿದ್ರೆ ಅದು ತನ್ನಷ್ಟು ತಾನೇ ರಿಪೇರಿ ಮಾಡಿಕೊಂಡು ಪ್ಯೂರಿಫಿಕೇಶನ್ ಆಗುತ್ತಾ ಕಾಯ್ದು ನೋಡೋಣ ಅಂತ ಇವತ್ತು ಅಮೆರಿಕ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲೂ ಇದನ್ನ ಯೋಚನೆ ಮಾಡಲೇಬೇಕು. ಇಲ್ಲ ಅಂದ್ರೆ ಅಮೆರಿಕಕ್ಕೆ ಆದಂತ ಪರಿಸ್ಥಿತಿ ನಮಗೂ ಮುಂದೆ ಒಂದಿನ ಬರ್ಬೋದು. ಎಚ್ಚೆತ್ಕೊಳ್ಳೋಣ, ಬೀಚ್ಗಳಲ್ಲಿ ಗಲೀಜ್ ಮಾಡೋದನ್ನ ಅವಾಯ್ಡ್ ಮಾಡೋಣ. ಎಲ್ಲಂದ್ರಲ್ಲಿ ಈಗಂತೂ ರೀಸೆಂಟ್ ಆಗಿ ನಾನು ತಿಳಿಸಿದೆ, ಗಣೇಶನ್ ಪ್ರೋಗ್ರಾಮ್ಗಳಲ್ಲಿ ನೋಡ್ತಾ ಇದೀವಿ ಯಾವ ತರ ಗಣೇಶನ ತಗೊಂಡೋಗಿ ವಿಸರ್ಜನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವ ಕೆಮಿಕಲ್ಸ್ ಇದೆಯೋ, ಅದರಿಂದ ಯಾವ ಬ್ಯಾಕ್ಟೀರಿಯಾಗಳು ಉಟ್ಕೊಳ್ಳುತ್ತೋ ಹೇಳೋದಕ್ಕಾಗೋದಿಲ್ಲ. ಒಟ್ನಲ್ಲಿ ಅನುಭವಿಸೋರು ಯಾರು? ನಾವೇ. ಒಂದ್ ಸ್ವಲ್ಪ ಎಚ್ಚರಿಕೆ ಇರಲಿ. ಇಲ್ಲ ಅಂದ್ರೆ ಇವತ್ತು ಅಮೆರಿಕ ಏನ್ ಫೇಸ್ ಮಾಡ್ತಾ ಇದೆ ಅದನ್ನ ನಾವು ಫೇಸ್ ಮಾಡ್ಬೇಕಾಗತ್ತೆ. ಎಚ್ಚೆತ್ಕೊಳ್ಳೋಣ, ಕರೆಕ್ಟ್ ಮಾಡೋಣ, ಕರೆಕ್ಷನ್ ಮಾಡ್ಕೊಳ್ಳೋಣ ಹೇಳ್ತಾ ಇರ್ತೀವಿ. ಎಚ್ಚೆತ್ಕೊಳ್ಳಿ. ಇಲ್ಲೇ ಇದ್ರೆ ಎಲ್ಲರೂ ಅನುಭವಿಸ್ಬೇಕಾಗತ್ತೆ. ಯಾರೋ ಮಾಡಿದ ತಪ್ಪಿಗೆ ಈಗ ಎಲ್ಲರೂ ಅನುಭವಿಸ್ತಾ ಇದಾರಲ್ಲ ಅಮೆರಿಕಾದಲ್ಲಿ, ಆ ರೀತಿ ನಾವು ಅನುಭವಿಸ್ಬೇಕಾಗತ್ತೆ. ಯಾರೋ ಮಾಡ್ತಾ ಇರೋ ಗಲೀಜ್ಗೆ ನಾವು ಕೂಡ ಕಷ್ಟ ಅನುಭವಿಸ್ಬೇಕಾಗತ್ತೆ. ಸ್ವಲ್ಪ ನಾವು ಕೂಡ ಅದ್ರ ಬಗ್ಗೆ ರೆಸ್ಪಾನ್ಸಿಬಲ್ ಆಗಿ ಅಂತ ಕೆಲಸ ಆಗೋದನ್ನ ತಡೆಯೋ ಕೆಲಸ ಮಾಡೋಣ. ಇನ್ನ ಬೇರೆ ಬೇರೆ ವಿಷಯಗಳು ತಿಳಿಸ್ತಾ ಇರ್ತೀವಿ, ಎಚ್ಚರಿಸ್ತಾ ಇರ್ತೀವಿ. ಎಚ್ಚೆತ್ಕೊಳ್ಳೋಣ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.